ಹೀಗೆ ಬೆಳಗ್ಗೆ ತಿಂಡಿ ತಿಂತ ಕೂತಿದ್ದೆ, ಟೀಸರ್ ಬಂತು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಚೆಕ್ ಮಾಡ್ದೇನೆ ಡೈರೆಕ್ಟ್ ಟಿವಿಲಿ ವಿಡಿಯೋನ ಪ್ಲೇ ಮಾಡ್ಬಿಟ್ಟೆ. ಥ್ಯಾಂಕ್ ಗಾಡ್ ಕರೆಕ್ಟ್ ಟೈಮ್ಗೆನೆ ಮನೇಲಿ ಯಾರ್ಯಾರು ಇರ್ಲಿಲ್ಲ. ಅಮ್ಮನೂ ಕಿಚನ್ ಅಲ್ಲಿದ್ರು. ಇಲ್ಲ ಅಂದಿದ್ರೆ ನನ್ನ ಕಥೆ ಬೇರೆನೇ ಆಗಿರ್ತಿತ್ತು. ಯಪ್ಪ ಬದುಕೊಂಡೆ. ಅಲ್ಲ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋದು ಗೊತ್ತಿತ್ತು, ಬಟ್ ಈ ರೇಂಜಿಗಿರತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎನಿವೇಸ್, ಜೋಕ್ಸ್ ಅಪಾರ್ಟ್, ಸಖತ್ ಇಂಟೆನ್ಸ್ ಅಂಡ್ ಮೋಸ್ಟ್ ಸ್ಟೈಲಿಶ್ ಆಗಿರೋ ಟೀಸರ್ ಇದು. ಇನ್ಫ್ಯಾಕ್ಟ್ ಈಗ್ಲೂ ನಾನ್ ಹೇಳೋದು ಒಂದೇನೆ, ಸಿನಿಮಾ ಹೇಗೆ ಇರ್ಲಿ, ವರ್ಡಿಕ್ಟ್ ಏನೇ ಬರ್ಲಿ, ಕ್ವಾಲಿಟಿ ವೈಸ್ ಇದು ಇಂಡಿಯನ್ ಸಿನಿಮಾಗಳಲ್ಲೇ ಒಂದು ಹೊಸ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡತ್ತೆ, ಅದಂತೂ ಪಕ್ಕಾ. ಐ ಮೀನ್, ವಾಟ್ ಅ ವಿಜುವಲ್ಸ್ ಮ್ಯಾನ್, ಪ್ರಾಪರ್ ಹಾಲಿವುಡ್ ಲೆವೆಲ್ ಸ್ಟಫ್ ಇನ್ ಪ್ರಾಸೆಸ್. ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಚಿತ್ರ. ಅಂತೂ ಇಂತೂ ಪೋಸ್ಟರ್ ಆಟಗಳನ್ನೆಲ್ಲ ಮುಗಿಸಿ ಈಗ ಒಂದು ಕಂಟೆಂಟ್ ಅಂತ ರಿಲೀಸ್ ಮಾಡಿದ್ದಾರೆ ಇವತ್ತು ಯಶ್ ಅವರ ಬರ್ಡೇಗೆ. ಸೊ ಫಸ್ಟ್ ಆಫ್ ಆಲ್, ಅ ವೆರಿ ಹ್ಯಾಪಿ ಬರ್ಡೇ ಟು ರಾಕಿಂಗ್ ಸ್ಟಾರ್ ಯಶ್. ಇನ್ನ ಬಿಟ್ಟಿರೋ ಟೀಸರ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಟೀಸರ್ ನೋಡಿ ಶಾಕ್ ಆಗಿದ್ದು ನಿಜ, ಕನ್ಫ್ಯೂಸ್ ಆಗಿದ್ದು ನಿಜ. ಆದ್ರೆ ಪ್ಲೇ ಮಾಡ್ತಿದ್ದ ಹಾಗೆ ಐ ಫೆಲ್ಟ್, ಅರೆ ಏನ್ ನೋಡ್ತಾ ಇದೀನಿ ಗುರುವೆ, ಇದೇನ್ ಹಾಲಿವುಡ್? ಜೊತೆಗೆ 1940ರಿಂದ 70ರವರೆಗೂ ಸೆಟ್ ಆಗಿರೋ ಕಥೆ ಬೇರೆ. ಸೊ ಆ ಕಾರ್ಗಳು, ಗನ್ಗಳು, ಲಾಂಗ್ ಸೂಟ್ ಕಾಸ್ಟ್ಯೂಮ್ಗಳು, ನನ್ ತಲೆಲಂತೂ ಪೀಕಿ ಬ್ಲೈಂಡರ್ಸೇ ಓಡ್ತಾ ಇತ್ತು. ಇನ್ನು ವಿಜುವಲ್ಸ್ ಕಡೆ ಬಂದ್ರೆ ಆಲ್ಮೋಸ್ಟ್ ಬ್ಲೂ ಟಿಂಟ್ ಅನ್ನೇ ಬಳಸ್ಕೊಂಡಿದ್ದಾರೆ. ಎದ್ದು ಹೊಡಿತಾ ಇದೆ ಅಂತ ಅಂದ್ರೂ ಅದನ್ನ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೊಟ್ಟಿದ್ದಾರೆ. ಕಲರ್ ಗ್ರೇಡಿಂಗ್ ಇನ್ನೊಂದ್ ಚೂರು ಫೈನ್ ಆಗ್ಬೇಕು ಅನ್ನೋದನ್ನ ಬಿಟ್ರೆ ಸಬ್ಜೆಕ್ಟ್ ಹಾಗೆ ಬ್ಯಾಕ್ ಗ್ರೌಂಡ್ ಮಧ್ಯೆ ಅಂತ ಏನು ಡಿಫರೆನ್ಸ್ ಕಾಣಲ್ಲ. ಹೆವಿ ಸ್ಮೂತ್ ಆಗಿ ಬ್ಲೆಂಡ್ ಆಗಿದೆ. ವಿಎಫ್ಎಕ್ಸ್ ಅನ್ನ ಡಿನೆಗ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಸೊ ಡೌಟೇ ಬೇಡ. ಸಿನಿಮಾಟೋಗ್ರಫಿ ಕೂಡ ಟಾಪ್ ನಾಚ್ ಅಂತ ಹೇಳ್ತೀನಿ. ಸ್ಪೆಷಲಿ ಈ ಫ್ರೇಮ್, ಆ ಶೋಲ್ಡರ್ ಮೇಲೆ ಬ್ಯಾಕ್ ಇಂದ ಏನ್ ಶಾಟ್ ತೆಗ್ದಿದ್ದಾರೆ ಅದು ಮಾತ್ರ ಸಖತ್ತಾಗಿತ್ತು. ಟೀಸರ್ ನ ಉದ್ದೇಶ ಟೀಸ್ ಮಾಡೋದು, ಬಟ್ ಈ ಸಲ ಟೀಸ್ ಮಾಡೋದಕ್ಕೆ ಕ್ಯಾರೆಕ್ಟರು ಇದೆ, ಟ್ರಿಗರ್ ಮಾಡೋ ತರ ಕಂಟೆಂಟು ಇಟ್ಟಿದ್ದಾರೆ. ಪಾತ್ರದ ಹೆಸರು ರಾಯ, ಸಿಕ್ಕಾಪಟ್ಟೆ ವೈಲೆಂಟ್ ಕ್ಯಾರೆಕ್ಟರ್ ಅಂಡ್ ಅಷ್ಟೇ ಪ್ಲೇಫುಲ್ ಆಗಿ ಮೈಂಡ್ ಗೇಮ್ ಮಾಡುವಂತ ವ್ಯಕ್ತಿ ಅವನು. ಎಕ್ಸ್ಪಾನ್ಷನ್ ಏನು, ಪೂರ್ತಿ ಹೆಸರೇನು ಅನ್ನೋದನ್ನ ಎಲ್ಲೂ ಹೇಳಿಲ್ಲ, ಬಟ್ ಸ್ಟಿಲ್ ಬಂದ್ ಹಾಗೇನೆ ತನ್ನ ಬಗ್ಗೆ ತಿಳಿಸೋದಕ್ಕೆ ಶುರು ಮಾಡ್ತಾನೆ. ಟೀಸರ್ ನಲ್ಲಿ ಒಂದು ಸಣ್ಣ ಕಥೆ ಇದೆ. ಸ್ಮಶಾನದಲ್ಲಿ ಸೇರಿರೋ ಎಲ್ರು ಯಾರನ್ನೋ ಮಣ್ಣು ಮಾಡೋದಕ್ಕೆ ಬಂದಿದ್ದಾರೆ. ಅಂಡ್ ದೆನ್ ಅಲ್ಲಿ ಬರೋ ಆ 2 ಡೈಲಾಗ್ಗಳು, ಐ ವಾಂಟ್ ಮೈ ಸನ್ ಟು ಹ್ಯಾವ್ ಪೀಸ್ಫುಲ್ ಬರಿಯಲ್, ಡೂ ಯು ಥಿಂಕ್ ಹಿ ವಿಲ್ ಕಮ್? ಅಂದ್ರೆ ರಾಯ ಬರ್ತಾನ ಅಂತ ಕೇಳಿದ ಹಾಗೆ. ಲಿಟ್ರಲಿ ಇಷ್ಟು ಸಾಕಲ್ವಾ ರಾಯ ಎಂಥ ಮ್ಯಾಡ್ ಕ್ಯಾರೆಕ್ಟರ್, ಹೆಂಗೆಲ್ಲ ಆಟ ಆಡಿಸಿ ಹೊಡೆದಿದ್ದಾನೆ ಅಂತ ತಿಳ್ಸೋದಕ್ಕೆ. ಸತ್ತಿರೋ ಬಾಡಿಗೂ ಅಷ್ಟೊಂದು ಪ್ರೊಟೆಕ್ಷನ್, ಗನ್ ಮೆನ್ಗಳು, ಆ ಲೆವೆಲ್ ಭಯ. ಯಪ್ಪ, ಸಾಯೋವರೆಗೂ ಹೊಡಿತೀನಿ, ಸತ್ತ ಮೇಲೂ ಹೊಡಿತೀನಿ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟಾಗಿತ್ತು. ಲೈಕ್ ಸಖತ್ ಒಳ್ಳೆ ಸ್ಟ್ರಾಟಜಿ. ತುಂಬಾನೇ ಯೂನಿಕ್ ಆಗಿ ಆ ಪಾತ್ರನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಆಲ್ಸೋ ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ ನಲ್ಲಿ ಯಶ್ ಅವರ ಕೊಡುಗೆನೂ ಇದೆ. ಹಾಗಾಗಿ ಡಿಫರೆಂಟ್ ಆಗಿರೋ ಐಡಿಯಾಗಳು, ಆ ವೈಬ್ ಅಂತೂ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಸೊ ಲೆಟ್ಸ್ ಸಿ ಸಿನಿಮಾದ ಒರಿಜಿನಲ್ ಕಥೆ, ಸ್ಪೆಷಲಿ ಮುಂದೆ ಬರೋ ಟ್ರೈಲರ್ ನಲ್ಲಿ ಇನ್ನೂ ಎಷ್ಟು ಭಿನ್ನವಾಗಿರೋದನ್ನ ಕೊಡ್ತಾರೆ ಅಂತ. ಇನ್ನು ಎಲ್ರಿಗೂ ಶಾಕ್ ಕೊಟ್ಟಿರೋ ಆ ಬೌನ್ಸಿಂಗ್ ಕಾರ್, ಅದ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋದೇ ಬೇಕಾಗಿಲ್ಲ. ಇಂಟರ್ನೆಟ್ ಬ್ರೇಕರ್, ಸೆನ್ಸೇಷನ್ ಅಂತ ಏನು ಈ ಟೀಸರ್ ಬಗ್ಗೆ ಹೈಪ್ ಕೊಟ್ಕೊಂಡು ಬಂದಿದ್ರಲ್ಲ ಚಿತ್ರತಂಡ, ಆ ಕೆಲ್ಸನ ಈಗ ಈ ಕಾರ್ ಸೀಕ್ವೆನ್ಸ್ ಸಖತ್ತಾಗೆ ಮಾಡಿ ಮುಗಿಸಿದೆ. ಇಲ್ಲಿಂದ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್, ಪರ ವಿರೋಧ, ಚರ್ಚೆಗಳಂತೂ ಶುರು ಆಗೇ ಆಗತ್ತೆ ಟೀಸರ್ ಹಾಗೆ ಸಿನಿಮಾದ ಬಗ್ಗೆ. ಅಂಡ್ ಐ ಫೀಲ್ ಅದರಿಂದ ತುಂಬಾನೇ ದೊಡ್ಡ ಮಟ್ಟದ ಪ್ರಮೋಷನ್ ಕೂಡ ಸಿಗತ್ತೆ ಸಿನಿಮಾಗೆ. ಇನ್ಫ್ಯಾಕ್ಟ್ ಹಾಗೇನೆ ಯೋಚನೆ ಮಾಡಿ ತಂದಿರೋದು ಈ ಟೀಸರ್ನ ಅಂತ ಅನ್ಕೋತಾ ಇದ್ದೀನಿ. ಸೊ ಲೆಕ್ಕಕ್ಕೆ ಟಾಕ್ಸಿಕ್ ಟೀಸರ್ ಈಗ ಪ್ರೇಕ್ಷಕರಲ್ಲಿ ಟಾಕ್ಸಿಸಿಟಿನ ಇಂಜೆಕ್ಟ್ ಮಾಡಿದ್ದಂತೂ ಆಯ್ತು. ಅದು ಯಾವ ಹಂತದವರೆಗೆ ಹರಡತ್ತೆ, ಎಲ್ಲಿವರೆಗೂ ತಲುಪತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಅಷ್ಟೇ. ಇನ್ನು ಇದರ ಟ್ಯಾಗ್ ಲೈನ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಅದ್ರ ಬಗ್ಗೆ ಅಂತೂ ಈಗ ಒಳ್ಳೆ ಕ್ಲಾರಿಟಿನೇ ಸಿಕ್ಕಿದೆ. ಬಟ್ ಸ್ಟಿಲ್ ಇದು ಬೇಕಿತ್ತಾ ಅನ್ನೋದೇ ಪ್ರಶ್ನೆ. ಹಾಲಿವುಡ್ ಸಿನಿಮಾ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಮಾಡೋದು ಒಳ್ಳೇದೇನೆ. ಸಿನಿಮಾದಲ್ಲಿ ವೈಲೆನ್ಸ್ ಜಾಸ್ತಿ ಇದ್ದು ಎ ಸರ್ಟಿಫಿಕೇಟ್ ಬಂದ್ರೂ ತೊಂದರೆ ಇಲ್ಲ. ಆದ್ರೆ ಈ ತರದ ಸೀಕ್ವೆನ್ಸ್ಗಳು ಹೆಚ್ಚಾಗಿ ಇದ್ರೆ ನಮ್ಮಲ್ಲಿರೋ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರೋದಕ್ಕೇನೆ ಮುಜುಗರ ಪಡ್ಕೋತಾರೆ, ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಇಂಗ್ಲಿಷ್ಗೆ ಅಂತ ಸಪರೇಟ್ ಕಟ್ಟಿಟ್ಟು ನಮ್ಮ ನೇಟಿವಿಟಿಗೆ ಬೇರೆ ಒಂದು ವರ್ಷನ್ ತಂದ್ರೆ ಅತಿ ಉತ್ತಮ. ಅಥವಾ ಆದಷ್ಟು ಕಮ್ಮಿ ಇರ್ಲಿ ಇಂಥ ಸೀಕ್ವೆನ್ಸ್ಗಳು ಅನ್ನೋದೊಂದನ್ನೇ ನಾನು ಕೇಳ್ಕೊಳ್ಳೋದು. ಇನ್ನು ಮಾರ್ಚ್ 19 ಅಲ್ಲಿ ಬರ್ತಾ ಇರೋ ಕ್ಲಾಶ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಿಂದೆ ಸರಿಯೋದಂತೂ ಬೇಕಾಗೇ ಇಲ್ಲ. ಬಿಕಾಸ್ ಈ ಕಂಟೆಂಟ್ ನೋಡಿನೇ ಹಲವಾರು ಕಡೆ ಡಿಬೇಟ್ಗಳು ಶುರು ಆಗೋಗಿರತ್ತೆ. ಅಂಡ್ ಹೇಳಿದ್ನಲ್ವಾ, ಒಳ್ಳೆ ಪ್ರಮೋಷನ್ಸ್ ಕೂಡ ಆಟೋಮೆಟಿಕಲಿ ಸಿಕ್ಬಿಡತ್ತೆ. ಹಾಗಾಗಿ ಈ ಯುಗಾದಿಗೆ ದ ಕ್ಲಾಶ್ ಈಸ್ ಆನ್. ಇನ್ನು ಮ್ಯೂಸಿಕ್ ವಿಚಾರದಲ್ಲಿ ಯಾಕೋ ಮಿಸ್ ಹೊಡಿತಾ ಇದೆ, ಅಷ್ಟೇನು ಇಂಪ್ರೆಸ್ ಮಾಡ್ಲಿಲ್ಲ ನನಗೆ. ಅಂದ್ರೆ ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ರವಿ ಬಸ್ರೂರ್ ಅವರ ಬಿಜಿಎಂ ಏನಿದೆ ಅದನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿ ಸಿಮಿಲರ್ ಅನ್ಸೋದಕ್ಕೆ ಶುರು ಆಗಿದೆ. ಹೊಸ ತರದ ಫೀಲ್ ಆಗ್ಲಿ, ಅನುಭವ ಆಗ್ಲಿ ಸಿಗ್ತಾ ಇಲ್ಲ. ಕಂಪ್ಯಾರಿಸನ್ಗೆ ಹೇಳೋದಾದ್ರೆ ಇದೇ ಟೀಸರ್ನ ಅನಿರುದ್ಧ್ ಅವರು ಕಂಪೋಸ್ ಮಾಡಿದ್ರೆ ಅವನಜ್ಜಿ ಬೇರೆ ಲೆವೆಲ್ಗೆ ಎತ್ತಿ ಏರಿಸ್ತಾ ಇದ್ರು. ಸಪರೇಟ್ ಆಗಿ ಹೈಸನ್ಬರ್ಗ್ ಅವ್ರನ್ನ ಇಟ್ಬಿಟ್ಟು ಥೀಮ್ ಸಾಂಗ್ ಅಂತಾನೆ ಬರಿತಾ ಇದ್ರು. ಬಟ್ ಎನಿವೇಸ್, ಇದಿನ್ನು ಇಂಟ್ರೊಡಕ್ಷನ್ ಅಷ್ಟೇ. ಆಕ್ಚುಯಲ್ ಕಂಟೆಂಟ್ಗಳು ಬರೋದು ಬಾಕಿ ಇದೆ. ನೋಡೋಣ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೋತಾರೆ, ಎಸ್ಪೆಷಲಿ ಮ್ಯೂಸಿಕ್ ವಿಚಾರದಲ್ಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಈ ಟೀಸರ್ನ ನೋಡಿರೋ ನಿಮಗೆ ಏನೇನ್ ಅನಿಸ್ತು, ಏನೇನು ಅಭಿಪ್ರಾಯಗಳು ಬಂತು ಅನ್ನೋದನ್ನ ಕೆಳಗಡೆ ಖಂಡಿತ ಬರ್ದು ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.